कर्णक्षेत्रनिलयं द्विभुजं वरदं सतां सर्वाभीष्टप्रसिद्ध्यर्थं तं नमामि गजाननम्। ತಲೆಬಾಗಿ ಬನ್ನಿ ಒಟುರೂಪಿ ಗಣಪನಿಗೆ, ಗೋಕರ್ಣದಲ್ಲಿ ನಿಂತ ದ್ವಿಭುಜಮೂರುತಿಗೆ. ತಲೆಬಾಗಿ ಬನ್ನಿ ಒಟುರೂಪಿ ಗಣಪನಿಗೆ, ಗೋಕರ್ಣದಲ್ಲಿ ನಿಂತ ದ್ವಿಭುಜಮೂರುತಿಗೆ. ತಲೆಬಾಗಿ ಬನ್ನಿ. ಈಗಾಗಲೇ ನಮ್ಮಲ್ಲಿ ಒಂದು ಗಾದೆ ಮಾತುಂಟು, ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಅಂತಕ್ಕಂಥ ಒಂದು ಮಾತುಂಟು. ಹಾಗೆ ತಾಯಿ ಯಾವ ರೀತಿ ಸದಾಕಾಲ ಚಟುವಟಿಕೆಯಿಂದ ಇರ್ತಾರೋ ಹಾಗೆ ಮಗಳು ಕೂಡ ಅದನ್ನ ಒಂದು ಸಾಹಿತ್ಯ ಲೋಕದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗಾಗಿ ವರ್ಷವಿಡೀ ಇಂತಹ ಸಾಹಿತ್ಯ ಚಟುವಟಿಕೆಯಿಂದ ಸಲ್ಲೇಖನವನ್ನು ಮಾಡಲಿ ಅಂತೇಳಿ ಶುಭ ಹಾರೈಸುತ್ತಾ ಅವರು ಕೂಡ ಹೃತ್ಪೂರ್ವಕವಂತ ಸ್ವಾಗತವನ್ನು ಬಯಸ್ತಾರೆ. ಸಮತೋಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾಮೃತಂಗಮಯ. ಓಂ ಶಾಂತಿ ಶಾಂತಿ. ಎಲ್ರಿಗೂ ನಮಸ್ಕಾರ. ರೂವಾರಿ ಅನುವಾದಕರಾದ ವರ್ಷಿಣಿಯವರೇ, ಕಲಾವಿದರು ಮತ್ತು ಲೇಖಕರು, ಈ ಪುಸ್ತಕದ ಜೀವನಯಾನ ಪುಸ್ತಕದ ಮಾಲೀಕರಾದ ಜಮುನಾ ರಾಣಿಯವರೇ, ಭಾಳಷ್ಟು ನಾನು ನೋಡ್ತಾ ಇದ್ದೆ ವಿದ್ವಾಂಸಗಳು ಇದ್ದಾರೆ ಈ ಸಭೆಯಲ್ಲಿ. ತುಂಬದಂಥ ವಿದ್ವಾಂಸರು ನೀವೆಲ್ಲರೂ ನೀವಿದ್ದೀರಿ. ಜಮುನಾ ರಾಣಿಯವರು ಈ ಒಂದು ಕನ್ನಡ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು ನನ್ನ ಮಗಳು ಅನುವಾದ ಮಾಡಿದ್ದಾರೆ. ವರ್ಷಿಣಿಯವರು ನೀವು ಬಂದು ಬಿಡುಗಡೆ ಮಾಡಿಕೊಡ್ಬೇಕು ಅಂತ ಭಾಳ ದಿವಸದಿಂದ ಕೇಳಿದ್ರು. 3 ಕಡೆಯವರು ಅದೊಂದು ಅಫಿನಿಟಿ ಜೊತೆ. ಇದರಲ್ಲೇ ಜಮುನಾ ರಾಣಿಯವರು, ನಾನು ಹೊಳೆಯಿಂದ ಆಚೆಗಿದ್ದ ಅವರು, ಹೊಳೆಯಿಂದ ಈಚೆಗೆ ನಾನಿದ್ದೀನಿ, KR ನಗರ ತಾಲೂಕು ಕಂಚಿನಕೊಪ್ಪಲು. ಹಾಗಾಗಿ ಎಲ್ಲೋ ಒಂದು ಕಡೆ ಅಫಿನಿಟಿ ಇರ್ತದೆ, ಅದು ಸ್ವಲ್ಪ ಅದು ಸೇರಿಕೊಂಡಿರುತ್ತೆ. ಆ ದೃಷ್ಟಿಯಿಂದ ಖಂಡಿತ ಬರ್ತೀನಿ ಅಂತ ಹೇಳಿ ನಾನು ಇವತ್ತು ಈ ಸಮಾರಂಭ ಬಂದಿದ್ದೇನೆ. ಭಾಳ ಸಂತಸಪಟ್ಟಿದ್ದೇನೆ. ಭಾಳ ಸಂತಸದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಅಧ್ಯಾಪಕರಿದ್ದರು ಅವರು. ನಾನು ಮುಂದ್ಗಡೆ ಬೆಂಚ್ನಲ್ಲಿ ಯಾವಾಗಲೂ ಕೂತ್ಕೊಳ್ತಿದ್ದು, ನಾವು 3 ಜನ. ಆ ಮುಂದ್ಗಡೆ ಈ ಈ ಸಿಟಿನಲ್ಲಿ ಬಂದು ಹುಡುಗರುಗಳು ಮುಂದ್ಗಡೆ ಬರ್ತಿರಲಿಲ್ಲ, ಹೋಗಿ ಹಿಂದ್ಗಡೆ ಕೂತ್ಕೊಳ್ಳೋರು ಯಾವಾಗಲೂ. ನಾನು ಮಾತ್ರ ಮುಂದ್ಗಡೆನೇ ಆಗಬೇಕು. ಅವ್ರ ಪಾಠ ಸರಿಯಾಗಿ ಕೇಳಬೇಕಲ್ಲ, ಸರಿಯಾಗಿ ಕೇಳಿ ಅರ್ಥ ಮಾಡ್ಕೋಬೇಕಲ್ಲ. ಮುಂದ್ಗಡೆ ಲೇಟಾಗೂ ಬರ್ತಿರ್ಲಿಲ್ಲ. ಲೇಟಾಗಿ ಬಂದರೆ ಆ ಜಾಗ ಹೊಟ್ಟೋಗುತ್ತೆ ಅಂತೇಳಿ 5 ನಿಮಿಷ ಮುಂಚಿತವಾಗಿ ಹೋಗಿ ಕೂತ್ಕೊಳ್ತಿದ್ದಿಲ್ಲ. ನನ್ನ ಶ್ರದ್ಧೆನ ನೋಡಿ ಈ ಅರಕನಾಥು, ಜನಾರ್ದನ್ ರಾವ್ ಮತ್ತು ರಮೇಶ್ ಚಂದ್ರ ಇಂಥವರು, ಈ ಹುಡುಗ ನಾನು ನೋಡಿದೆ, ಒಂದು ವಾರದಿಂದ ಒಂದೇ ಒಂದು ಶರ್ಟ್ ಹಾಕೊಂಡ್ಬಿಡ್ತಾನೆ, ಮತ್ತೆ ನೆಕ್ಸ್ಟ್ ವೀಕ್ ನೋಡಿದ್ರು ಅದೇ ಶರ್ಟ್ ಹಾಕೊಂಡ್ಬಿಡ್ತಾನೆ. ಬಂದು ಮುಂದ್ಗಡೆ ಎಷ್ಟು ಒಂದ್ಸರಿ ಕರೆದು ರಮೇಶ್ ಚಂದ್ರ ಅವರು ಯಾವ ಊರು ಅಂತಂದ್ರು. ನಾನು KR ನಗರ ಕಂಚಿನಕೊಪ್ಪಲು. ನಾನು ನಿಮ್ಮೂರೇ ಕಣಪ್ಪ ಅಂತಂದರು ರಮೇಶ್ ಚಂದ್ರ. ಮೆಲ್ಲೆಯವರು ಅವರು. BJ ಸುಬ್ರಹ್ಮಯ್ಯ ಅಂತಿದ್ರು, ಅವರು ಅಷ್ಟೇ ನಮ್ಮೂರ ಪಕ್ಕದವರು. ಅವ್ರಿಗೆ ಎಷ್ಟು ಅಫಿನಿಟಿ, ಹಳ್ಳಿಯಿಂದ ಬಂದು ಹುಡುಗ ಅಂತೇಳಿ ನನಗೆ ತಯಾರು ಮಾಡಿದ ಆ ಮೇಷ್ಟ್ರುಗಳನ್ನು ಇಲ್ಲಿ ವ್ಯಕ್ತ ಮಾಡಿದ್ದಾರೆ. ನನಗೆ ಭಾಳ ಸಂತಸದ ವಿಚಾರ. ನಮ್ಮ ಶಾರದಾ ವಿಲಾಸ್ ಕಾಲೇಜಿಂದ ಭಾಳಷ್ಟು ನನಗೆ ಅಭಿಮಾನ. ಪ್ರಿನ್ಸಿಪಲ್ ಇದ್ದಾರೆ ಇಲ್ಲಿ. ನಾನು ಇಲ್ಲಿ ಕಾಲೇಜ್ಗೆ ಏನೇ ಕಾರ್ಯಕ್ರಮಗಳಿದ್ರು, ನಾನು ವೈಸ್ ಚಾನ್ಸಲರ್ದಾಗ MSc ಶುರು ಮಾಡಬೇಕು ಅಂತ ಹೇಳಿದ್ದೆ. ನಾನು ಎಲ್ಲ ಕೋರ್ಸ್ಗಳನ್ನು ಕೂಡ ನೀವೇನು ಬೇಕಾದ ಕೇಳಿ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದೆ. ಈ ಮೂಲ ಕೃತಿ ಜೀವನಯಾನ ಜಮುನಾ ರಾಣಿಯವರು ಬರೆದಿರ್ತಕ್ಕಂಥದ್ದನ್ನ ಇಂಗ್ಲೀಷ್ ಅನುವಾದಕ್ಕೆ ಮಾಡಿರ್ತಕ್ಕಂಥವ್ರ ಮಗಳು, ಭಾಳಷ್ಟು ಬ್ರಿಲಿಯಂಟ್ ಮಗಳು. ಜಮುನಾ ರಾಣಿಯವ್ರು ಕೇಳಿದೆ, ಮಗಳು ಏನು ಮಾಡ್ತಿದ್ದಾರೆ ಅಂತ. ಭಾಳ ದಿವಸ ಆಗಿತ್ತು ನಾನು ಜಮುನಾ ರಾಣಿಯವ್ರು ನೋಡಿ ಅವರೊಂದಿನ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಆಫೀಸಿಗೆ ಬಂದಾಗ ಎಲ್ಲ ಕೇಳಿದೆ ಏನು ಮಾಡ್ತಾಯಿದ್ದೀನಿ. ಯಾಕಂದರೆ ಭಾಳ ಅವರೇ ಹರ್ಷಲ್ ಅವರು
ಅವರಲ್ಲಿ ಇರ್ತಕ್ಕಂಥ ಇದಿದೆಯಲ್ಲ ಟ್ಯಾಲೆಂಟು, ಸ್ವತಃ ಕಲಾವಿದರು ಮತ್ತು ಲೇಖಕರು, ಆದ್ದರಿಂದ ಅವ್ರ ಟ್ಯಾಲೆಂಟ್ನ ಈ ಥರದಲ್ಲಿ ಎಕ್ಸಿಬಿಟ್ ಮಾಡ್ತಾ ಇರ್ತಕ್ಕಂಥದ್ದು, ಹಳ್ಳಿಯಿಂದ ಬಂದದನ್ನು ನನಗೆ ಭಾಳ ಭಾಳ ಖುಷಿ ಆಯಿತು. ಏನೇನೋ ಎಲ್ಲ ಪುಸ್ತಕಗಳು ಬರೆದಿರ್ತಕ್ಕಂಥ ಹೇಳ್ತಾ ನನ್ನ ಮಗಳು ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ವೆನ್ ದಿ ಯೂನಿವರ್ಸ್ ಸೆಂಡ್ಸ್ ಪೀಪಲ್ ಅಂತ ಟೈಟ್ಲ್ ಕೊಟ್ಟು ಮಾಡಿದ್ದಾರೆ, ನೀವು ಬರಲೇಬೇಕು ಅಂತ ಹೇಳಿ. ನನಗಿವತ್ತು ಆ್ಯಕ್ಚುಲಿ ನಾನು ಇವತ್ತು ಇಟಲಿಲಿ ಇರಬೇಕಾಗಿತ್ತು. ನನಗೇನೋ ಒಂದು ಮನಸ್ಸಿನಲ್ಲಿ ಆವಾಗ ನಾನು ಫಿಕ್ಸ್ ಆದಾಗ ಇಟ್ಲಿಗೆ ಈ ಯುದ್ಧ ನಡೀತಾ ಇತ್ತಲ್ಲ, ನಮ್ಮ ಮನೆಯಲ್ಲ ಹೋಗ್ಕೊಡ್ದು ಅಂತ ಅಡ್ಡಾಕ್ಬಿಟ್ರು. ನಾನು ಕ್ಯಾನ್ಸಲ್ ಮಾಡಿದೆ. ಈ ಕಾನ್ಫರೆನ್ಸ್ ಇವತ್ತಿತ್ತು, ನಿನ್ನೆ ಇವತ್ತು ನಾಳೆ. ಅದಕ್ಕೆ ನಾನು ಹೇಳಿದೆ ಅವರಿಗೆ ಆನ್ಲೈನಲ್ಲಿ ನಾನು ಲೆಕ್ಚರ್ ಕೊಡ್ತೀನಿ ಅಂಥೇಳಿ ಇವತ್ತು ಒಪ್ಕೊಂಡಿದ್ದೆ. ಅಲ್ಲಿ ಇರಬೇಕಾಗಿತ್ತು, ನಾನು ಇಲ್ಲ ಹೋಗಲ್ಲ ಅಂಥೇಳಿ ಇವತ್ತು ಆನ್ಲೈನ್. ಅದನ್ನು ಇವರು 5 ಗಂಟೆಗೆ ಅಂತ, ನನ್ನ 4 ಗಂಟೆ ಅವ್ರ ಟೈಮ್ 4 ಗಂಟೆ ಅಂದರೆ ಇದು 7 ಗಂಟೆ. ಇಲ್ಲಿ 7 ಗಂಟೆಯಲ್ಲಿ ನಾನು ಕೊಡಬೇಕು ಅಂತ ಮೊದಲು ಫಿಕ್ಸ್ ಮಾಡಿದರು. ನಾನು ಹೇಳಿದೆ ನನಗೇನೋ ಕಾರ್ಯಕ್ರಮ ಇದೆ, ವೈ ಡೋಂಟ್ ಯು ಪ್ರೀಪೋನ್ ದಿಸ್ ಅಂಥೇಳಿ ನನ್ನ 3 ಗಂಟೆಗೆ ನಾನು ಪ್ರೀಪೋನ್ ಮಾಡಿಕೊಂಡು 4 ಗಂಟೆಗೆ ಮುಗಿಸಿ ಮನೆಗೆ ಹೋಗಿ ಊಟ ಮಾಡಿ ಬಂದಿದ್ದೀನಿ. ಈ ರೀತಿಯ ಹೆಚ್ಚಿನ ಕೃತಿಗಳು ಮೂಡಿ ಬರಲಿ. ಕನ್ನಡ ಸಾರಸ್ವತ ಲೋಕಕ್ಕೆ ಅಮ್ಮ ಮಗಳು ಇಬ್ಬರು ಸಹ ಈ ರೀತಿ ಅನೇಕ ಕೃತಿಗಳನ್ನು ಕೊಡ್ತಾ ಇರಲಿ. ಆ ಉತ್ಸಾಹ ಮತ್ತೆ ಬರೆಯುವಂಥ ಒಂದು ಆಸಕ್ತಿ ಸದಾ ಹಸಿರಾಗಿರಲಿ ಅಂತ ಈ ಶುಭ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಅವರಿಗೆ ಶುಭವನ್ನು ಹಾರೈಸೋಣ. ಗೊತ್ತು, ಮತ್ತು ನೃತ್ಯ ಗೊತ್ತು, ಹಾಗೆ ನಾಟಕಗಳಲ್ಲಿ ಕೂಡ ಅಭಿನಯಿಸ್ತಾರೆ, ಬರವಣಿಗೆಯನ್ನು ಕೂಡ ಮಾಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಅವರು ಮತ್ತು ಶಿವಲಿಂಗಪ್ಪ ಅವರು ಮೈಸೂರು ಆರ್ಟ್ ಗ್ಯಾಲರಿ ಅಂತೇಳಿ ಪ್ರಾರಂಭ ಮಾಡಿ ಉಚಿತವಾಗಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮುಂದ್ಗಡೆ ಚಂದ್ರಶೇಖರ್ ಅವರು ಕೂಡ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಪ್ರತಿ ತಿಂಗಳ 2ನೇ ಶನಿವಾರ ಒಂದು ಎಲೆಮರೆ ಕಾಯಿಯನ್ನು ಗುರುತಿಸಿ ಗೌರವಿಸುವಂಥ ಕೆಲಸ, ಅವರಿಗೆ ಒಂದು ಅವಕಾಶ ಕೊಡ್ತಕ್ಕಂಥ ಕೆಲಸವನ್ನು ಮೈಸೂರು ಆರ್ಟ್ ಗ್ಯಾಲರಿ ಮೂಲಕ ಶಿವಲಿಂಗಪ್ಪ ಅವರು ಮತ್ತು ಜಿಮುನರಾಣಿಯವರು ಮಾಡ್ಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ಅದೇನೇ ಇರಲಿ, ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ, ಸಾಮಾಜಿಕ ಜಾಲತಾಣಗಳೆಲ್ಲ ಬಂದ ಮೇಲೆ ನಿಮಗೆಲ್ಲ ಗೊತ್ತಿದೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಏನೆಲ್ಲ ಅನಾಹುತಗಳಾಗ್ತಾಯಿದೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕೂಡ ಮಳೆ ಬಂತು, ಆದರೂ ಕೂಡ ಟಿ ವಿ ಇದೆ, ಮೊಬೈಲ್ ಇದೆ, ಅದೆಲ್ಲವನ್ನು ಬಿಟ್ಟು ಜಮುನಾ ರಾಣಿಯವರ ಮಿರ್ಲೆ ಅವರ ಒಂದು ಜೀವನಯಾನ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೆ ವೈಯಕ್ತಿಕವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ವಾಸುದೇವ ಭಟ್ರವರಿಗೆ ಈಗ ಗೌರವ ಸಮರ್ಪಣೆ. ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಅನ್ನಿಸುತ್ತೆ. ನೀವೆಲ್ಲ ಅಭಿಮಾನ ಇಟ್ಟು ಬಂದಿದ್ದೀರಿ. ಅದಕ್ಕೆ ಸರಿಯಾಗಿ ಭಗವಂತನು ನಾವು ತುಂಬ ದಿನದಿಂದ ಕಾಯ್ತಿದ್ದಂಥ ಮಳೆ ಇವತ್ತು ಬಂತು. ಅದಕ್ಕೆ ಸರಿಯಾಗಿ ಸಮಾರಂಭಕ್ಕೂ ತೊಂದರೆ ಆಗ್ಬೋದು ಅಂತ ನಿಲ್ಲಿಸಿದೆ. ನೀವೆಲ್ಲ ಮನೆಗೆ ತಲುಪಿದ ಮೇಲೆ ಪುನಃ ಮಳೆ ಶುರುವಾಗ್ಬೋದು ಅಂತ ಭಾವಿಸ್ಕೊಂಡು ನಿಮ್ಮೆಲ್ಲರ ಶ್ರಮೆ ಹೆಚ್ಚಿಸಿ ನಾನು ಮುಂದುವರಿತೇನೆ. ನಮಸ್ಕಾರ. Now, Varshini, you know very well that translating someone's memories is not easy. You have to stay true to the emotions expressed in the original, but also make it sound very natural when you are using another language. Now, what was the hardest part of keeping your mother's voice while translating? Translating something which is originally written in Sanskrit or Kannada, it was very difficult to do justice to the originality of the text in another language. So at places I had to retain the original version
and only interpret. And I don't think absolute justice can be done when we look at the impact it can have on the reader. The second aspect, one more aspect to the literary part is places where context was needed. I can quote an example here. So, for example, everybody in Karnataka knows what Ganesha Habba is because it's taken together. We all share the same culture. But now, when we have to write in English, a lot of people might not know what Gauri Puja is in the first place. So I had to take liberty of giving context here. So I had to ask my mother if it's okay if I could give a one or two liner about what it is before writing about it. That was another literary part of it. Emotionally, it was more challenging than literally. So I think that is because I knew a lot of characters in person, and losing them was also a great personal loss for me. So if I had to write about those characters, there have been times when I deliberately procrastinated writing a particular chapter because it was too hard for me to just read through and write. And when I did that, I had to take a break of another day or two to get over that feeling and write the next one. So those were the two things. Wonderful. Very good. Thank you. ಜಮ್ನಾ ಅವರೇ, ಇವತ್ತಿನ ಸಂದರ್ಭದಲ್ಲಿ ಅನುವಾದಗಳು ತುಂಬ ಹೆಚ್ಚಾಗ್ತಾ ಇವೆ. ಅದು ಒಳ್ಳೆ ಬೆಳವಣಿಗೆ. ಪ್ರಪಂಚದಲ್ಲಿರುವಂತಹ ಒಳ್ಳೆಯ ಕೃತಿಗಳು ಎಲ್ಲರೂ ಓದಬೇಕು ಅಂದರೆ ಈ ಅನುವಾದಗಳಾಗಲೇಬೇಕು. ಆ್ಯಂಡ್ ಅದು ಆಗ್ತಾ ಇದೆ. ಇದು ಸಂತೋಷದ ಸಂಗತಿ. ಹಾಗಾಗಿ ಇಲ್ಲಿ ಅನುವಾದಗಳಿಗೆ ಮೂಲ ಕೃತಿಗಳಿಗಿರೋ ಅಷ್ಟೇ ಒಂದು ಮಹತ್ವ ಇದೆ. ಅನುವಾದಗಳು ಕೇವಲ ಅನುವಾದಗಳಲ್ಲ, ಸ್ವತಂತ್ರ ಕೃತಿಗಳು ಅನ್ನುವಂತಹ ಅಭಿಪ್ರಾಯ ಬಲವಾಗಿ ಮೂಡಿರುವಂಥದ್ದು. ಆದರೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆಯ ಬಗ್ಗೆಯೂ ಸಾಕಷ್ಟು ಚರ್ಚೆಗಳಾಗುತ್ತಿವೆ. ಸೊ ಈ ಅನುವಾದಗಳು ನಿಜವಾಗಿ ಎಷ್ಟರ ಮಟ್ಟಿಗೆ ಒಬ್ಬ ಬರಹಗಾರ್ತಿಯ ಸಾಮರ್ಥ್ಯವನ್ನು ಅವಲಂಬಿಸಿದೆ, ಇಲ್ಲ ಟೆಕ್ನಾಲಜಿಯನ್ನು ಅವಲಂಬಿಸಿದೆ ಅನ್ನುವಂಥ ಪ್ರಶ್ನೆ ಪದೇ ಪದೇ ತಲೆದೋರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅನುವಾದದ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ರಶ್ನೆ ಬಹಳ ಅತ್ಯುತ್ತಮವಾಗಿದೆ ನಳಿನಿ ಅವರೇ. ಆದರೆ ಟೆಕ್ನಾಲಜಿಗೆ ಒಂದು ಲಿಮಿಟ್ ಇದೆ. ನಮ್ಮಲ್ಲಿ ವಿಜ್ಞಾನಿಗಳು ಬೇಕಾದ ಜನ ಸರ್ವೇ ವಿಜ್ಞಾನಿ ಇದ್ದಾರೆ. ಆದರೂ ವಿಜ್ಞಾನಕ್ಕೂ ಕೆಲವು ಸಮಯ ಕೆಲವೊಂದು ಲಿಮಿಟೇಷನ್ ಇದೆ. ಅದನ್ನು ಮೀರಿ ಎಷ್ಟೋ ಪ್ರಶ್ನೆಗಳು ಜಗತ್ತಿನಲ್ಲಿ ಉತ್ತರಿಸಲಾಗದಂತೆ ಇದೆ. ಈ ಥರದ್ದು ಬೇಕಾದಷ್ಟು ಸಾದೃಶ್ಯ ಇದೆ. ಈಗ ಸಮಯದ ಅಭಾವ ಇರೋದ್ರಿಂದ ಅದರ ಬಗ್ಗೆ ನಾನು ಹೋಗಲ್ಲ. ಆದರೆ ನಾವು ಭಾವನಾತ್ಮಕವಾಗಿ ಅಂತರಂಗದ ಭಾವನೆಗಳಿಂದ ಒಬ್ಬ ಕವಿ ಮಾಡುವಂಥ ರಚನೆ ಏನಿದೆ ಅದು ಅವನ ಮನದಾಳದ ಮಾತುಗಳು. ಅದನ್ನು AI ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದೇ ಇಲ್ಲ. ನೀವೇನು ಕೊಡ್ತೀರಾ ಅದನ್ನು ಅದು ಮಕ್ಕಿ ಕಮಕಿ ಥರ ಅದು ಅಲ್ಲಿ ಕೊಟ್ಟರೆ ಅದು ಅಷ್ಟನ್ನು ಮಾತ್ರ ಅದು ಕೊಡುತ್ತೆ. ನೀವು ಇನ್ನೇನಾರ ಸ್ವಲ್ಪ ಪದನ ವ್ಯತ್ಯಾಸ ಮಾಡಿ ಕೊಟ್ಬಿಟ್ಟಾಗ ಅದು ಏನು ಆ ಪದದ ಬಗ್ಗೆ ಅರ್ಥ ತಿಳಿಸು ಅಂತ ಕೇಳುತ್ತೆ. ಯಾಕಂದ್ರೆ ನಾನು ಇದನ್ನೆಲ್ಲ ಚೆಕ್ ಮಾಡಿದ್ದೀನಿ. ಅಷ್ಟು ಸುಲಭವಾಗಿ ಒಬ್ಬ ಸಾಹಿತಿ ಬರೆದಂಥ ಕವನಗಳಾಗ್ಬೋದು, ಕಥೆಗಳಾಗ್ಬೋದು, ಜೀವನ ಚರಿತ್ರೆಗಳಾಗ್ಬೋದು, ಅದನ್ನು ಸಂಪೂರ್ಣ AI ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಖಂಡಿತ ಸಾಧ್ಯ ಆಗೋಣ. ಯಾಕಂದರೆ ಇದು ಅಂತರಂಗದ ಮಾತುಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಅಸಿಸ್ಟೆನ್ಸ್ ತಗೋಬಹುದೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಅನುವಾದವೇ. ಅದು ಮೂಲ ಕೃತಿ ಯಾರು ಬರೀತಾರೆ ಅದು ಕವಿಯ ಮಾತು. ಆ ಕವಿ ಆಡಿದ ಮಾತನ್ನು ಸಂಪೂರ್ಣ AI ಅಸಿಸ್ಟೆನ್ಸ್ನಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಬಹಳಷ್ಟು ಕಡೆ ಆಗೋಲ್ಲ. ಮಾಡಿದ್ರೂ ಸಹ ಅದರ ವ್ಯಾಲ್ಯೂಸು ತುಂಬ ರೆಡ್ಯೂಸ್ ಆಗುತ್ತೆ. ಆ ಒಂದು ಒರಿಜಿನಲ್ ಕೃತಿ ಏನಿದೆ, ಮೂಲ ಕೃತಿ, ಅದರ ಅರ್ಥವನ್ನು ಅದು ಬಿಂಬಿಸುವುದಕ್ಕೆ ಸಾಧ್ಯವಾಗಲ್ಲ ಅಂತ ನನ್ನ ಉತ್ತರ. ವೆರಿ ಸ್ಯಾಟಿಸ್ಫ್ಯಾಕ್ಟರಿ, ವಂಡರ್ಫುಲ್. ಜಮ್ನಾ ರಾಣಿಯವರು ನಿಜವಾದ ಉತ್ತರ, ಸರಿಯಾದ ಉತ್ತರ ನಮಗೆ ನೀಡಿದ್ದಾರೆ. ಅಂದರೆ AI ಒಂದು ಮಿತಿ ಇಷ್ಟೇನೆ. ಅಲ್ಲಿಂದ ಆಚೆಗೆ ನಮ್ಮ ಒಂದು ಕ್ರಿಯಾಶೀಲತೆ ಮೇಲೆ ನಮ್ಮ ಬರವಣಿಗೆ ಅವಲಂಬಿಸಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ವರ್ಷಿಣಿ, ವೆಲ್, ಯು ಆರ್ ಅ ರೈಟರ್ ನೌ and then a translator. Now, has writing and translating this book in particular
Has it changed your perspective and how you look at the people around you? Ma'am, in addition to the translation, I also want to mention the journey of having grown up listening to each of these stories as a kid. And I feel there's a lot to take away from each of these stories, and definitely it's given renewed perspective to life. I think it's very easy for us to just stand in our own shoes and pass judgments and criticism about people. Oh, this person is rude, that person is mean, somebody else is highly accomplished, they're so lucky. But this work actually took me back to the roots where I come from, the values that I was raised with. And I got reminded that it's very important for us to look at where the other person is coming from. It becomes very easy on us to interact and understand people. It's more like every person has a childhood. They've been brought up in a certain way. Their parents or grandparents have been a certain way, and the environment in which they grew up also matters. So when you have a difficult situation or some difficult interaction, when you think about where the other person is coming from or have a quick chat, try to understand how their parents were, how their childhood was, it just removes all judgments from our mind and helps us understand them much better. I think it just dissolves all the judgments we have about people. Thank you. Wonderful, you, Varshini. Who among the people featured in your book has left a lasting impression on your mind? Ma'am, this is the hardest question because it's really difficult for me to pick one or two characters from this book. I think I personally had a lot to take away from each of the characters here, be it Rachaya, be it Malama and Kempama, a lot of people actually, and not even the main characters. In one of the stories we talk about Neelkam Bhattaru's sister. So her generosity, hospitality, despite her own situations, sets exquisite example for each of us to live our lives. So it's really hard to pick one character. But selfishly, I'll make one small point here saying there's one character who turned out to be like a role model for me, and that is the child who sold tamarind seeds to buy her own bangles, the one who didn't know what Kesri Bath meant, and who grew up in such innocence to be this wonderful woman who today uplifts thousands of women around her. And she's literally helping every person, every woman she comes across. She owns others' problems as hers. She's going above and beyond to be there for somebody else, and I think she has set an example for me. So that's my favorite character. Lovely. Well, Varshini, I think you have given the best gift, the Mother's Day gift to your mother. ಜಮ್ನಾ ರಾಣಿ, ವರ್ಷಿಣಿ, ನೀವಿಬ್ಬರಿಗೂ ಧನ್ಯವಾದಗಳು. ಈ ಸಂವಾದ ಪುಸ್ತಕದ ಬಗ್ಗೆ, ಪುಸ್ತಕದಲ್ಲಿ ಬರುವಂತಹ ವ್ಯಕ್ತಿತ್ವಗಳ ಬಗ್ಗೆ ನಿಮ್ಮ ಕುತೂಹಲವನ್ನು ಇನ್ನಷ್ಟು ಕೆರಳಿಸಿರ್ಬೋದು. ಹಾಗಾಗಿ ನೀವೆಲ್ಲ ಪುಸ್ತಕವನ್ನು ಕೊಂಡು ಓದ್ತೀರಾ ಅಂತ ಭಾವಿಸಿ ಈ ಒಂದು ಸಂವಾದಕ್ಕೆ ವಿರಾಮವನ್ನು ಹೇಳ್ತಿದ್ದೀರಿ. ನಮಸ್ಕಾರ. Thank you. All credit goes to you. Thank you so much. Read Jeevanayana in Kannada, I found myself revisiting many moments from my own childhood and growing years. Many people mentioned in this book were not merely characters to me. They were these amazing people whom I had the privilege of knowing in person. For instance, Professor S.N. Shankar sir was very affectionate to me, and he treated me like his own grandchild. Dr. Ganesh, who treated us from the time we were children, and many such memorable presents in our lives. Reading these chapters felt like opening an old album of memories. What moved me the most while translating this book was the depth of character reflected in seemingly simple incidents. In today's world, we often see kids fighting over toys or small possessions. But in one of the chapters from this book, The Silver Coin, a young girl gives away a precious keepsake gifted by her late brother just to appreciate and encourage the talent of an underprivileged singer. This
shows the depth of character and values carried by somebody at such a young age. These are the stories and values which I believe deserve to reach readers across borders and generations. Many of the individuals portrayed in this book may not have possessed fame, wealth, or even social status, but they carried something far more valuable: compassion, discipline, humility, and contentment. Back in 2025, during a phase when I felt overwhelmed by one challenge after another for nearly a year, I reached a point where I told myself this is something more meaningful. I wanted both her and me to have a positive and hopeful start for this new year 2026. That's when I began translating this book. What started as a small surprise for my mom gradually unfolded into a deeply healing and fulfilling journey for me. Translating these chapters gave me the strength, the perspective, and renewed gratitude for life itself. In today's fast-moving world, where we are often exhausted by endless pursuits or feel disconnected from one's heart here and rekindles faith in humanity, I'll consider my effort worthwhile. I would like to express my sincere gratitude to everyone who helped bring this work into reality: Dr. Jamuna Rani Mirle, my mother, Shri Ravish B.R. Sir, Professor Dhananjay Sir, Mr. Vishnu V. Raman, Shri Shivlingappa Sir, and all our honorable guests and well-wishers who encouraged and supported me through this journey. ಡಾಕ್ಟರ್ ಜಮುನಾ ರಾಣಿ ಮಿರ್ಲೆ ಅವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಕಾರ್ಯಕ್ರಮವನ್ನು ರೂಪಿಸ್ತಾರೆ ಅಂತಂದರೆ, ಲೈಕ್ ಮೈಂಡೆಡ್ ಪೀಪಲ್ನ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ ಸರ್, ಅದರಂತೆ ಕೂಡಿ ಬಂತು ಅಂತ ನನಗೆ ಹೇಳಿದ್ರು. ಪ್ರೊಫೆಸರ್ ರಂಗಪ್ಪನವರು ಒಪ್ಕೊಂಡ ಮೇಲಂತೂ ಅವ್ರಿಗೆ ಭಾಳ ಖುಷಿ ಆಯಿತು. ರಂಗಪ್ಪನವರು, ಅಂಶಿ ಪ್ರಸನ್ನ ಕುಮಾರ್, ನೀವು, ನಳಿನಿ ಚಂದರ್ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್ ಅಂತ ಗೊತ್ತಾಗಿ ನಂಗೆ ಭಾಳ ಸಂಭ್ರಮ ಅನ್ನಿಸ್ತು ಅಂದರು. ಅದು ಭಾಳ ನಿಜ. ನಾನು ಫೋನ್ ಮಾಡಿದಾಗ ಪ್ರೊಫೆಸರ್ ಕೆ.ಎಸ್. ಸರ್ ಅವರು ಶ್ರೀಲಂಕಾದಲ್ಲಿದ್ದರು. ಫೋನ್ ಮಾಡಿ ಹೇಳಿದ್ರು, ಜಮುನಾ ರಾಣಿ ಅವ್ರ ಪುಸ್ತಕ ಬಿಡುಗಡೆ, ನೀವೆಲ್ಲ ಇದ್ದೀರಿ, ಅದರಿಂದ ಒಂಥರ ಸಂಭ್ರಮ, ಇದು ಸಡಗರ ಅಂತ ಹೇಳಿದ್ರು. ಅದೇ ಥರ ಇವತ್ತು ಭಾಳ ಸಂಭ್ರಮ ಮತ್ತು ಸಡಗರದಿಂದ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆದಿದೆ. ಈಗಾಗಲೇ ಹೇಳಿದಂತೆ ಡಾಕ್ಟರ್ ಜಮುನಾ ರಾಣಿ ಅವರು ಯಾವುದೇ ಕಾರ್ಯಕ್ರಮ ರೂಪಿಸಿದ್ರೂ ಕೂಡ ಅದರಲ್ಲಿ ಒಂದು ಸೌಷ್ಠವ, ಒಂದು ಅಚ್ಚುಕಟ್ಟುತನ, ಒಂದು ಶಿಸ್ತು ಇರುತ್ತೆ. ಇವತ್ತು ಕೂಡ ಅದೇ ತರಹ ಈ ಕಾರ್ಯಕ್ರಮವನ್ನು ಅವರು ಏರ್ಪಾಡು ಮಾಡಿದ್ದಾರೆ. ಈ ಮೂಲ ಕೃತಿ ಈಗಾಗಲೇ ಹೇಳಿದ ಹಾಗೆ 2024ರಲ್ಲಿ ಬಿಡುಗಡೆ ಆಯಿತು, ಜೀವನಯಾನ. ಆ ಸಂದರ್ಭದಲ್ಲೂ ಕೂಡ ನಾನು ಈ ಪುಸ್ತಕ ಪರಿಚಯ ವಾಣಿಯನ್ನು ಹೊತ್ಕೊಂಡಿದ್ದೆ. ಆ ಸಂದರ್ಭಕ್ಕೆ ಅತ್ಯಂತ ಮೌಲಿಕವಾದ ಮಾತುಗಳನ್ನ ಆ ಸಂದರ್ಭದಲ್ಲಿ ಸೇರಿದಂಥ ಎಲ್ಲರೂ ಆಡಿದ್ರು. ಈ ಪ್ರೊಫೆಷನಲ್ ಹಜಾರ್ಡ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಬರಿತಾನೆ ಇರಬೇಕು, ನೋ ಫುಲ್ ಸ್ಟಾಪ್. ಆಮೇಲೆ ಆಯಿತು ಸಂಭ್ರಮ ಅಂತ ಎಕ್ಸ್ಪ್ರೆಸ್ ಮಾಡೋ ಅಷ್ಟೊತ್ತಿಗೆ ಮುನ್ನುಡಿ ನಿಮ್ಮದೇ ಅಂತಂದರು. ಆಮೇಲೆ ಪ್ರಾಂಪ್ಟಾಗಿ ಒಂದೆರಡೇ ದಿನದಲ್ಲಿ ಸ್ಕ್ರಿಪ್ಟನ್ನು ಕೂಡ ಕಳಿಸ್ಕೊಟ್ರು. ಓದಿದೆ, ಒಂದೆರಡು ಪ್ರಸಂಗಗಳನ್ನ ಓದಿದೆ. ನಳಿನಿ ಅವ್ರು ಹೇಳ್ದ ಹಾಗೆ ತನ್ನ ಪಾಡಿಗೆ ತಾನೇ ಓದಿಸ್ಕೊಂಡು ಹೊರಟಾಯಿತು. ಅಷ್ಟು ಭಾಷೆಯಲ್ಲಿ ಒಂದು ಹಿಡಿತ, ಒಂದು ಮಾಸ್ಟರಿ, ಒಂದು ಕಳಕಳಿ, ಮೂಲ ಕೃತಿಯನ್ನು ಒಂದು ಬಿಂಬ ಪ್ರತಿಬಿಂಬ ಅನ್ನುವಂತೆ ಅಚ್ಚುಕಟ್ಟಾಗಿ ಅದನ್ನ ಅನುವಾದ ಮಾಡುವಂಥ ಒಂದು ಹೃದಯ, ಸಹೃದಯತೆ ಆ ಕೃತಿಯಲ್ಲಿ ನನಗೆ ಕಂಡದ್ದರಿಂದ ಅದನ್ನು ಪೂರ್ತಿ ಓದಿ ಮುಗಿಸಿದೆ. ಯಾತಕ್ಕೆ 600 ಜನ ಕಾಗದ ಬರೆದು ಅವ್ರಿಗೆ ತಾಕೀತು ಮಾಡಿದ್ರು ಸುಂದರ್ ಪಿಚಾಯಿಗೆ ಅಂತ ಹೇಳಿದ್ರೆ, ಈ ಮಿಲಿಟರಿ ಡೆವಲಪ್ಮೆಂಟ್ ಬಗ್ಗೆ ತಾವು ಸಹಾಯ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯಿತು. ಆದ್ದರಿಂದ ನಮ್ಮ ಪ್ರಯೋಗವನ್ನು ನೀವು ಯಾವ ಕಾರಣಕ್ಕೂ ಅವ್ರಿಗೆ ಕೊಡೋ ಹಾಗಿಲ್ಲ ಅಂತ ಒಟ್ಟಾಗಿ ಸೇರಿ ಪ್ರತಿಭಟಿಸಿದ್ರೆ ಮಾತ್ರ ನಮ್ಮ ಕಂಪನಿಗಳು ಅಪಾಯಕಾರಿ ಸಾಮಗ್ರಿಗಳ ಉತ್ಪಾದನೆಯಲ್ಲಿ ಭಾಗಿಯಾಗೋದನ್ನು ತಡೆಗಟ್ಟಬಹುದು. ಆ ರೀತಿಯಾಗಿ ಈ ಟೆಕ್ ವರ್ಕರ್ಸ್ ಅವ್ರಿಗೆ ತಾಕೀತು ಮಾಡಿದ್ರು. ಇನ್ನೊಂದು ವರ್ಕರ್ಸ್ ಮಸ್ಟ್ ಹ್ಯಾವ್ ಎ ಸೇ ಇನ್ ವಾಟ್ ದೇ ಬಿಲ್ಡ್, whom it serves and how it is used. ರಂಗಪ್ಪನವರು ಕಾಸ್ಮೋಪಾಲಿಟನ್ ಔಟ್ಲುಕ್ ಹೊಂದಿರುವರಾದರೂ ಕೂಡ ಅವರೊಳಗಿರುವಂಥ ಒಬ್ಬ ರೂರಲ್ ಮತ್ತು ಪ್ಯಾಸ್ಟರಲ್ ವ್ಯಕ್ತಿ, ಅದನ್ನು ಅವರು ಬಹಳ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಹತ್ತಿರದಿಂದ ನಾನು ಅವ್ರನ್ನ ಗಮನಿಸಿರೋದ್ರಿಂದ ಅವರು ಆ ಗ್ರಾಮೀಣದ ಸೊಬಗನ್ನು ಆತ್ಮೀಯತೆಯನ್ನು ತುಂಬ ಎಚ್ಚರಿಕೆಯಿಂದ ಕಾಪಾಡ್ಕೊಂಡು ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಬಾಲ್ಯದ ಗೆಳೆಯರ ಜೊತೆ ಅವರು ಬೆರೆಯುವಂಥ ಸಂದರ್ಭ, ಅದನ್ನು ನೋಡೋದೇ ಒಂದು ಆನಂದ. ಜಮುನಾ ರಾಣಿಯವರು ಕೂಡ ಈಗಾಗಲೇ ರಂಗಪ್ಪನವ್ರು ಹೇಳ್ದಂಗೆ
ಗ್ರಾಮೀಣ ಪರಿಸರದಲ್ಲಿ ಹುಟ್ಟು ಬಂದಿರೋರು. ಹಾಗಾಗಿ ಅಲ್ಲಿಯ ಜೀವನ ಅವರಲ್ಲಿ ಆಳವಾಗಿ ಬೇರೂರಿದೆ. ನಗರ ಜೀವನಕ್ಕೆ ಸ್ಥಳಾಂತರವಾದ ಮೇಲೂ ಕೂಡ ಅವರೊಳಗೆ ಹಳ್ಳಿಯ ಬದುಕು ಅನುರಣಗೊಳ್ಳುತ್ತಲೇ ಇದೆ. ಆ ನಾಸ್ಟಾಲ್ಜಿಯಾದಿಂದ ಅವರು ಹೊರಬಂದಿಲ್ಲ ಅಂತಲೇ ನನ್ನ ಭಾವನೆ. ಠಾಕೂರ್ಗೆ ನೊಬೆಲ್ ಪಾರಿತೋಷಿಕ ಬರುವಂತೆ ಶಿಫಾರಸು ಮಾಡಿದಂಥ WB ಯೇಟ್ಸ್ ಇಂಗ್ಲಿಷ್ ಕವಿ ಅತ್ಯಾಧುನಿಕವಾದ ಭಾವನೆಗಳನ್ನ ತನ್ನ ಕಾವ್ಯದಲ್ಲಿ ಪ್ರಕಟಪಡಿಸಿದಾನಾದರೂ ಕೂಡ ಐ ವಿಲ್ ಅರೈಸ್ ಅಂಡ್ ಗೋ ಟು ಇನ್ನಿಸ್ಫ್ರೀ ಅಂತ ಪದ್ಯ ಬರೆದ. ಭಗವಂತ